ಹನುಮಂತ್ ಹರಿಜನ್ ಅವರ ಕುಟುಂಬಕ್ಕೂ ಕೂಡ ಯಶ್ ಭೇಟಿ ನೀಡಿರುವಂಥದ್ದು. ಈ ಕುಟುಂಬಕ್ಕೂ ಸಾಂತ್ವನ ಹೇಳಿರುವಂಥದ್ದು. ಇವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ನಟ ಯಶ್ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಕುಟುಂಬಸ್ಥರ ಜೊತೆ ಏನು ಹೇಳಿದರು ಯಶ್ ಕೇಳೋಣ. ಯಶ್ ಬಂದಿದ್ರಲ್ಲ, ಏನು ಹೇಳಿದ್ರು, ಏನು ಮಾತಾಡಿದ್ರು ನಿಮ್ಮ ಜೊತೆಗೆ? ನಮ್ಮ ಕೂಡ ಮಾತಾಡಿದ್ರಿ ಸರ. ನೀ ಏನು ಚಿಂತೆ ಮಾಡೋಕೆ ಹೋಗ್ಬೇಡ, ಅನ್ನದಾನ ಏನೈತಿ ನಾ ಎಲ್ಲ ಕಳಿಸ್ತೀನಿ, ನೀವು ಚೆಂದಾಗೆ ನೋಡ್ಗಿರಿ, ನೀವು ಚೆಂದಾಗೆ ಮಕ್ಕಳಿಗೆ ಹೇಳಿದಿರಿ, ತಂದೆ ತಾಯಿ ಚೆಂದಾಗೆ ನೋಡ್ಕ್ಯಾರಪ್ಪ, ನನ್ನ ಒಟ್ಟು ನಂಬೋದು, ನನ್ನ ಒಟ್ಟು ಇದನ್ನು ಮಾಡೋದು ಕೈ ಬಿಡ್ರಿ, ನನ್ನ ಒಟ್ಟು ಇದನ್ನು ಮಾಡಬೇಡ್ರಿ ಅಂತ ಹೇಳಿದ್ರಿ ಸರ. ಏನು ಮಾಡಬಾರ್ದು? ಏನು ಇದನ್ನು ಮಾಡ್ತಾರಲ್ರಿ ಸರ, ಈಗ ನಿನ್ನೆ ಮಾಡಿದ್ರು. ನಿನ್ನೆ ಮಾಡಿದ್ರಲ್ಲ ಸರ, ಹಾಗೆಲ್ಲ ಅನಾಹುತ ಮಾಡ್ಕೋಬೇಡ್ರಿ, ನನ್ನ ಬಗ್ಗೆ ಅನಾಹುತ ಮಾಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿದ್ರಿ ಸರ. ಹ್ಞೂ ಸರ್. ಎಷ್ಟೊತ್ತು ಕೂತಿದ್ರಿ? ಒಂದು 10-15 ನಿಮಿಷ ಕುಂತಿದ್ರಿ ಸರ್, 20 ನಿಮಿಷ ಕುಂತಿದ್ರಿ. ಎಲ್ಲರೂ ಕೂಡ ಮಾತಾಡಿದ್ರು? ಎಲ್ಲರೂ ಕೂಡ ಮಾತಾಡ್ರಿ ಸರ್. ಮಗಳ ಕೂಟಾಗೂ ಮಾತಾಡಿ ಸರ್. ಹ್ಞೂ ನಿಮ್ಮ ಮಗನ ಕೂಡ ಮಾತಾಡಿದ್ರು? ಸಣ್ಣ ಮಗನ ಕೂಟಾಗೂ ಮಾತಾಡಿರಿ ಸರ್. ನಿಮ್ಮ ಹೆಂಡತಿ ಕೂಡ ದೊಡ್ಡ ಮಗನ ಕೂಟಾಗೂ ಮಾತಾಡಿ ಸರ್. ಹೆಂಡತಿ ಕೂಟಾಗ ಮಾತಾಡಿಲ್ಲ ಸರ್, ಮಗಳ ಕೂಟಾಗ ಮಾತಾಡಿದ್ರಿ, ನನ್ನ ಕೂಟಾಗ ಮಾತಾಡಿದ್ರಿ, ದೊಡ್ಡ ಮಗನ ಕೂಟಾಗ ಮಾತಾಡಿದ್ರಿ, ಮತ್ತು ಸಣ್ಣ ಮಗನ ಕೂಟಾಗ ಮಾತಾಡಿದ್ರಿ, ಮತ್ತು ಸಣ್ಣ ಮಗನ ದೊಡ್ಡ ಮಗನ ನಿಲ್ಲಿಸಿ ಫೋಟೋ ಹೊಡಿಸಿದ್ರಿ. ನನ್ನೇ ನಿಲ್ಲಿಸಿದ್ರಿ ಸರ್, ನನ್ನೇ ನಿಲ್ಲಿಸಿ ಮಗಳನ್ನ ನಿಲ್ಲಿಸಿ ಫೋಟೋ ಹೊಡ್ಕೊಂಡ್ರಿ, ತಕ್ಕಂದ್ರಿ. ಹ್ಞೂ ರೀ ಸರ್. ತಮ್ಮ ಜೊತೆಗೆ ನಿಂತ್ಕೊಂಡು ತವ ತೆಗಿಸ್ಕೊಂಡ್ರಿ ಸರ್, ತಮ್ಮ ಜೊತೆಗೆ ನಿಂತ್ಕೊಂಡು ತವ ತೆಗಿಸ್ಕೊಂಡ್ರಿ ಸರ್. ಹ್ಞೂ ಸರ್. ಏನು ಹೇಳಿದ್ರಮ್ಮ? ನಿನ್ನ ಹತ್ರ ಏನು ಮಾತಾಡಿದ್ರು? ಮಾತಾಡ್ರಿ ಸರ, ನನ್ನ ಅಭಿಮಾನ ಮನಸ್ಸಿನಾಗಿರಲಿ ಅಂತ ಹೇಳ್ಯಾರಿ. ನನ್ನ ಅಭಿಮಾನ ಮನಸ್ಸಿನಾಗಿರಲಿ, ಹಿಂಗೆಲ್ಲ ಮಾಡಿ ಮನೆಗೆ ತೊಂದರೆ ಮಾಡ್ಕೊಬೇಡ್ರಿ ಅಂತ ಹೇಳ್ಯಾರಿ ಸರ. ತಾಯಿ ತಂದೆ ನೋಡ್ಕೊಂತ ಹೋಗ, ನಾನು ಅದು ನಿಮಗೆ ಅಂತ ಹೇಳ್ಯಾರಿ ಸರ. ನಮ್ಮ ತಮ್ಮನ ನೋಡಿ ಒಂದು ಫೋಟೋ ತಕ್ಕಂದು ಹೋಗ್ಯಾರಿ ಸರ. ಅವ್ರ ಮ್ಯಾಗ ಅಭಿಮಾನ ನಮ್ಗೆ ಇತ್ತು. ನಮ್ಮ ತಮ್ಮಂದ್ರಿ ಸರ ವರ್ಷ ಮಾಡ್ತಾನ್ರಿ ನಮ್ಮ ತಮ್ಮ. ವರ್ಷ ಪಿಕ್ಚರ್ ಬಂದ್ರೆ ಕೇಕ್ ತಂದು ಬ್ಯಾನರ್ ಹಾಕಿ ಮಾಡ್ತಾನ್ರಿ. ಈ ವರ್ಷನ ಹಂಗೆ ಮಾಡಾಕತ್ತಿದ್ರಿ. ಜನವರಿ 1ಕ್ಕೆ ಅವ್ನ ಬರ್ತಡೇ ಐತ್ರಿ, ನಾ ಮಾಡೇನ್ರಿ ಸರ. ನಾನು ಎಷ್ಟು ಬರ್ತಡೇ ಐತಿ ನೀ ಇರು ಅಂತ ನನಗೆ ಹೇಳಿದ್ರಿ ಸರ್. ಅವ್ ನನಗೆ ಇರೋದಾಗಲಿಲ್ಲ ರೀ. ಬಂದು ಹೇಳ್ಯಾರಿ ಸರ, ನಾ ಅದು ನೀನು ತಲೆ ಕೆಡ್ಸ್ಕೊಬೇಡ್ರಿ. ಯಾರಿ ನನ್ನ ಅಭಿಮಾನ ನಿಮ್ಮ ಮನಸ್ಸಿನಾಗಿರ್ಲಿ ಅಂತ ಹೇಳ್ಯಾರಿ ಸರ. ಹಿಂಗೆ ಅನಾಹುತ ಮಾಡ್ಕ್ಯಂದು ನೀರಾಗ ಯಾರನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ಯಾರಿ ಸರ. ಅವ್ರದ್ದೇನು ಅಲ್ರಿ ಸರ, ನಮ್ಮ ತಮ್ಮರು ವರ್ಷ ಮಾಡಂಗೆ ಮಾಡ್ಬೇಕತ್ರಿ. ಈ ವರ್ಷ ಅಭಿಮಾನ ತೋರ್ಸಕ್ಕೆ ಹೋಗ್ಯಾರಿ, ಭಾಳ ದೊಡ್ಡ ಬ್ಯಾನರ್ ಮಾಡಕ್ಕೆ ಹೋಗ್ಯಾರಿ. ಅವ್ರ ಫೋಟೋ ಹಾಕಿ ಕೇಕ್ ಮಾಡಿಸ್ಯಾರಿ. ಭಾಳ ಮೋಸ ಮಾಡ್ಯಾರಿ ನನಗೆ ನಮ್ಮ ತಮ್ಮರ. ನಮ್ಮಪ್ಪ ನಮ್ಮವ್ರ ನಡು ನೀರಾಗ ಕೈ ಬಿಟ್ಟು ಹೋಗ್ಯಾರಿ. ದುಡ್ದಾಕಾರ ನಮ್ಮ ತಮ್ಮ ರೀ ಹೇಳ್ಯಾರಿ ಸರ. ನಾ ಅದನ್ನೇ ಅಂತ ಹೇಳ್ಯಾರಿ ಸರ. ಎಸ್ ಸರ, ನಮ್ಮ ತಮ್ಮ ಇದ್ದ ಬರ್ಬೇಕತ್ರಿ. ನಮ್ಮ ತಮ್ಮ ಕಣ್ಣಲ್ಲಿ ತುಂಬ್ಕೊಂತಿದ್ರಿ. ಎಸ್ ಅಂದ್ರೆ ಅವ್ರಿಗೆ ಅಷ್ಟು ಪ್ರಾಣ ರೀ ಸರ. ಹೇಳ್ಯಾರಿ ಸರ, ಸಮಾಧಾನ ಮಾಡ್ಕಿರಿ ಅಂತ ಹೇಳ್ಯಾರಿ. ಯಶ್ ಈ ಸಹೋದರರ ಜೊತೆ ಕೂಡ ಮಾತಾಡಿದ್ದಾರೆ. ಏನು ನಿಮ್ಮ ಜೊತೆ ಏನು ಮಾತಾಡಿದರು? ಮತ್ತು ನಿಮ್ಮ ಸಹೋದರಿ ಹೇಳ್ತಾ ಇದ್ರು ತಮ್ಮ ಇದ್ದಾಗ ಬಂದಿದ್ರ ಯಶನ ಕಣ್ಣು ತುಂಬ ತುಂಬ್ಕೋಬೋದಿತ್ತು ಅವರು ಅಂತ. ಹೌದು, ಅವ್ರು ಹೇಳೋದು ಕರೆಕ್ಟು. ನಾನು ಇರೋದು ಪುತ್ತೂರು ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಹೋಗೋದು, ಕೂಲಿ ಕೆಲಸ ಮಾಡೋದು. ಅಲ್ಲಿಂದ ಬರುವಾಗ ನನಗೂ ಸಹ ಸಿಗಲಿಲ್ಲ, ದುಃಖ ನನಗೂ ಸಹ ಉಂಟು. ಏನಂದರೆ ಈಗ ಪ್ರತಿಯೊಂದು ನಟರು ಹೇಳ್ತಾರೆ, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಎಸ್ ಸರ್ ಆಗಿರ್ಬೋದು, ಪ್ರತಿಯೊಂದು ಸರ್ ಎಲ್ಲದರಲ್ಲೂ ಒಂದು ಹೇಳ್ತಾರೆ, ನಿಮ್ಮ ಅಭಿಮಾನ ಏನಾದರೂ ಮನಸ್ಸಲ್ಲಿರಲಿ, ಈ ಥರ ಎಲ್ಲ ಮಾಡಿದರೆ ಅನಾಹುತಗೀಡಾಗ್ತೀರಾ, ರ್ಯಾಲಿ ಎಲ್ಲ ಹೋಗಬಾರ್ದು, ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಫಸ್ಟ್ ನಮ್ಮ ಜನಕ್ಕೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಬುದ್ಧಿ ಇಲ್ಲ ನಮ್ಮ ಜನಕ್ಕೆ. ಮನಸ್ಸಲ್ಲಿ ಇಟ್ಕೊಳ್ಬೇಕು, ಹಾರೈಸಬೇಕು. ಅದನ್ನು ಬಿಟ್ಟು ಈ ಥರ ಮಾಡೋಕ್ಕೆ ಹೋದರೆ ಇದೇ ಕೊನೆ ಆಗಲಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೋ ತಾಯಿ ಮಕ್ಕಳಿಗೂ ಯಾರಿಗೂ ಈ ಥರ ಆಗಬಾರ್ದು. ಇನ್ನು ಮುಂದೆ ಇದೇ ಲಾಸ್ಟ್ ಆಗಲಿ. ಇನ್ನು ದಯವಿಟ್ಟು ಎಲ್ಲ ಅಭಿಮಾನಿಗಳಿಗೆ ಹೇಳೋದು ಒಂದೇ, ಎಲ್ಲ ನಟ ಸರಿ ಹೇಳಿದ್ದಾರೆ, ಅದೇ ಥರ ಮನಸ್ಸಲ್ಲಿ ಇಟ್ಕೊಂಡು ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಶನು ಅದನ್ನ ಹೇಳಿದ್ದೆ ಈಗ. ಹೌದು, ಅದನ್ನೇ ಹೇಳಿದರು. ನೀವು ಮನಸ್ಸಲ್ಲಿ ಇಟ್ಕೋಬೇಕು, ಮನಸ್ಸಲ್ಲಿ ಇಟ್ಕೊಂಡು ಹಾರೈಸಬೇಕು. ಅದನ್ನು ಬಿಟ್ಟು ಈ ಥರ ಮಾಡಿದ್ರೆ ಅನಾಹುತಕ್ಕೀಡಾಗ್ತದೆ ಅಂತ ಹೇಳಿದ್ದಾರೆ. ಮತ್ತು ಸಮಾಧಾನ ಕೋರಿದರು. ಕುಟುಂಬಕ್ಕೆ ಏನು ಹೇಳಿದ್ರು? ಕುಟುಂಬಕ್ಕೆ ಸಮಾಧಾನ ಕೋರಿದರು. ನೀ ಹಿರಿಮಗ, ಸ್ವಲ್ಪ ಅವರಿಗೆಲ್ಲ ಸಮಾಧಾನ ಮಾಡು, ಸಮಾಧಾನದಿಂದ ಇರಿ, ಮತ್ತು ಏನೋ ಮಾಡ್ತೀವಿ, ಅದಕ್ಕೆ ನಾವಿದ್ದೇವೆ ಅಂತ ಹೇಳಿದರು. ಆಯಿತು ಅಂತ ಸಮಾಧಾನಕ್ಕೆ ಹೋಯಿತು. ಕುಟುಂಬ
ಹೇಳ್ತೀನಿ, ಯಾವುದಕ್ಕೂ ಭಯಪಡೋದು ಅವಶ್ಯಕತೆ ಇಲ್ಲ ಅಂತ ಭರವಸೆ ನೀಡಿದ್ದಾರೆ. ಆದರೆ ಇಲ್ಲೂ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಮತ್ತು ಈ ಕುಟುಂಬಸ್ಥರು ಕೂಡ ಆಗ್ರಹ ಮಾಡ್ತಾರೆ, ಇಂಥ ಅಭಿಮಾನದ ಸಾವುಗಳಿಗೆ ಇದು ಕೊನೆ ಆಗಬೇಕು. ಇನ್ನು ಮುಂದೆ ಇಂಥ ಹುಚ್ಚು ಅಭಿಮಾನದಿಂದ ಯಾರೂ ಕೂಡ ಇಂಥ ಕೆಲಸಗಳಿಗೆ ಕೈ ಹಾಕಬಾರ್ದು. ಅಭಿಮಾನ ಮನಸ್ಸಲ್ಲಿರಲಿ, ಅಭಿಮಾನ ಪ್ರೀತಿಯಲ್ಲಿರಲಿ, ಆದರೆ ಇಂಥ ಹುಚ್ಚು ಸಾಹಸಗಳಿಗೆ ಕೈ ಹಾಕಿ ಇಂಥ ಅನಾಹುತ ಘಟನೆಗಳಿಗೆ ಕಾರಣ ಆಗಬಾರ್ದು ಅನ್ನುವಂಥದ್ದು ಯಶ್ ಅಭಿಪ್ರಾಯ ಕೂಡ, ಈ ಮಗನನ್ನು ಕಳೆದುಕೊಂಡ ಕುಟುಂಬದ ಅಭಿಪ್ರಾಯ ಕೂಡ. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಪ್ರಕಾಶ್ ನೂಲ್ಬಿ, ನ್ಯೂಸ್ ಫಸ್ಟ್, ಸೂರಣಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.